ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಗುರುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ನಾನು ಯಾವಾಗಲೂ ಗುರುವಾರ ಬೇಗನೆ ಎದ್ದು ಬೇಗ ಪೂಜೆ ಮುಗಿಸ್ಕೊಂಡ್ಬಿಡ್ತಿದ್ದೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಆದರೆ ಇವತ್ತು ಯಾಕೋ ಆಗಲೇ ಇಲ್ಲ, ಯಾಕಂದರೆ ಬೆಳಗ್ಗೆ ತುಂಬ ಚಳಿ ಇರೋದ್ರಿಂದ ಎದ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೀನಿ, ಎಚ್ಚರಣೆ ಆಗಿಲ್ಲ. ಹಾಗಾಗಿ ಇನ್ನು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳನ್ನ ಕಳ್ಸೋಕ್ಕಾಗಲ್ಲ ಅಂತೇಳಿ ಫಸ್ಟ್ ಇಲ್ಲಿ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಾದ್ಮೇಲೆ ಇವತ್ತು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಮೊದಲಿಗೆ ನಾನು ಬಂದು ಕಸ ಎಲ್ಲ ಗುಡಿಸ್ಕೊಂಡು ಬೆಳಗ್ಗೆ ಏನು ಅರ್ಜೆಂಟಾಗಿ ಆಗುವಂತಹ ರೆಸಿಪಿನ ಮಾಡಿದ್ರೆ ಆಯಿತು ಅಂತ. ನನಗೆ ಅರ್ಜೆಂಟ್ ಅಂದರೆ ಟೊಮೆಟೊ ಬಾತೇ ಬೇಗನೆ ಆಗೋದು. ಹಾಗಾಗಿ ಇಲ್ಲಿ ಬೇಗ ಟೊಮೆಟೊ ಅದೆಲ್ಲ ಕಟ್ ಮಾಡಿಕೊಂಡು ಟೊಮೆಟೊ ಬಾತನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಟೊಮೆಟೊ ಬಾತೆಲ್ಲ ರೆಡಿ ಆದಮೇಲೆ ಮಕ್ಕಳನ್ನ ಕಳಿಸ್ಕೊಟ್ಟಾದ್ಮೇಲೆ ಇನ್ನು ಕಸ ಗುಡಿಸಿ ನೆಲ ಒರೆಸ್ಕೋಬೇಕಾಗಿತ್ತು. ಅದನ್ನು ಸಹ ಇಲ್ಲೇ ಮುಗಿಸ್ಕೊಂಡೆ. ಬುಧವಾರ ನನ್ನ ಮಗಳಿಗೆ ಭರತನಾಟ್ಯಂ ಎಕ್ಸಾಮ್ ಇತ್ತು. ಹಾಗಾಗಿ ನನಗೆ ಗುರುವಾರ ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಆಗಲಿಲ್ಲ. ಏಕೆಂದರೆ ಅವಳದ್ದು ಎಕ್ಸಾಮ್ ಮುಗ್ದಿರೋದೇ 5:30 ಹಾಗೆ, 12 ಗಂಟೆಗೆ ಹೋಗಿ ಸಂಜೆ 5:30 ಹಂಗೆ ಬಂದಿರೋದು. ಇನ್ನು ಅಲ್ಲೆಲ್ಲ ನಾವೇನೂ ಕೆಲಸ ಮಾಡಿಲ್ಲ ಅಂದ್ರೂ ಸುಮ್ಮನೆ ಅವ್ರ ಜೊತೆಗೆ ಹೋಗಿ ಬಂದಿರೋದಕ್ಕೆ ಟಯರ್ಡ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಇನ್ನೇನು ಮಾಡೋದು, ಲೇಟಾಗಿ ಎದ್ದಿದ್ದೀನಲ್ವ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿದ್ರೆ ಆಯಿತು ಅಂತೇಳಿ ಇವತ್ತು ನಿಧಾನಕ್ಕೆ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇನ್ನು ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮ್ 10:30 ಆಗಿಬಿಡ್ತು. ಇನ್ನು ನಾನು ದೇವ್ರ ಪಾತ್ರೆನೆಲ್ಲ ಬುಧವಾರನೇ ತೊಳ್ಕೊಂಡ್ಬಿಟ್ಟಿರೋದ್ರಿಂದ ಇವತ್ತು ನನಗೊಂದು ಸ್ವಲ್ಪ ತುಂಬಾ ಸುಲಭ ಆಯಿತು. ಏನಾದರೂ ಬಂದಮೇಲೆ ಪಾತ್ರೆ ತೊಳೆಯೋಣ ಅಂತ ಅಂದ್ಬಿಟ್ಟಿದ್ರೆ ಅವತ್ತು ಪಾತ್ರೆನೇ ತೊಳೆಯೋದಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಮಾರನೇ ದಿನ ಬೆಳಗ್ಗೆನೇ ಎದ್ಬಿಟ್ಟು ಪಾತ್ರೆ ತೊಳ್ಕೊಂಡು ಪೂಜೆ ಮಾಡಬೇಕಾದ್ರೆ ಪೂಜೆ ಇದ್ದಿದ್ದು ಲೇಟ್ ಆಗೋದು. ಹಾಗಾಗಿ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು ಸಾಮಾನ್ಯವಾಗಿ ಬುಧವಾರನೇ ಪಾತ್ರೆ ತೊಳ್ಕೊತೀನಲ್ವ, ಹಾಗಾಗಿ ನಾನು ಬುಧವಾರನೇ ತೊಳೆದ್ಬಿಟ್ಟು ಇಟ್ಟೋಗ್ಬಿಟ್ಟಿದ್ದೆ. ಇನ್ನು ಸ್ನಾನನೆಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಇಲ್ಲಿ ಇವತ್ತೊಂದು ಸ್ವಲ್ಪ ಸ್ಪೀಡ್ ಮೂಡಲ್ಲಿ ಹಾಕಿದ್ದೀನಿ ನಾನು ವೀಡಿಯೋನ, ಯಾಕಂದರೆ ಪೂಜೆ ಮಾಡೋದು ತುಂಬಾ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಸ್ಪೀಡ್ ಮೂಡಲ್ಲಿ ಹಾಕಿಬಿಟ್ಟು ಇವತ್ತು ಪೂಜೆನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಹಿಂದಿನ ದಿನವೇ ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಬಿಟ್ಟಿರ್ತೀನಿ, ದೇವ್ರ ಮನೇನೂ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ. ಆದರೆ ದೇವ್ರ ಫೋಟೋ ಮಾತ್ರ ನಾನೇನು ತೊಳೆಯೋದಕ್ಕೇನು ಹೋಗಿರಲ್ಲ. ಹಾಗಾಗಿ ಯಾವತ್ತು ನಾನು ಪೂಜೆ ಮಾಡ್ಕೊತೀನಿ ನೋಡಿ, ಅವತ್ತೇ ಬೆಳಗ್ಗೆನೇ ನೀರನ್ನ ತೊಗೊಂಡು ಹಾಗೆ ಫೋಟೋ ಒರೆಸೋವಂತಹ ಬಟ್ಟೆನ ತೊಗೊಂಡು ಇಲ್ಲಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಫೋಟೋ ಒರೆಸೋವಂತಹ ಬಟ್ಟೆಯಲ್ಲಿ ಮತ್ತು ಬೇರೆ ಏನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಫೋಟೋ ಕ್ಲೀನ್ ಮಾಡ್ಕೊಳ್ಳೋದಕ್ಕಂತಲೇ ಸಪ್ರೇಟಾಗಿ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ. ಅದಲ್ಲದೇ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮೀಸಲು ನೀರು ಅಂತ ಹೇಳ್ತೀವಿ ನೋಡಿ, ಅಂದರೆ ತುಂಬಿರುವಂತಹ ಕೊಡದಿಂದನೇ ನೀರು ತೊಗೋಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ನೀರು ಎತ್ತಿಟ್ಕೊಂಡಿರ್ತೀನಿ. ಇನ್ನು ಆ ನೀರಿಂದ ನೀಟಾಗಿ ಇಲ್ಲಿ ಫೋಟೋಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ನಿನ್ನೆ ತೊಳೆದಿಟ್ಕೊಂಡಿದ್ದೆ ನೋಡಿ ದೇವ್ರ ಪಾತ್ರೆಗಳೆಲ್ಲ, ಅದನ್ನೆಲ್ಲ ಇಲ್ಲಿ ಇಟ್ಕೊಂಡು ನೀಟಾಗಿ ಇವಾಗ ಫಸ್ಟಿಗೆ ಗಂಧ ಹಚ್ಕೊತಾ ಇದ್ದೀನಿ. ಅದಾದ ನಂತರ ಅರಿಶಿನ ಕುಂಕುಮ ಅದೆಲ್ಲ ಹಚ್ಬಿಟ್ಟು ನೀಟಾಗಿ ಇಲ್ಲಿ ಅದಾದ್ರ ಜಾಗಕ್ಕೆ ನೀಟಾಗಿ ಜೋಡಿಸಿ ಇಟ್ಕೊತಾ ಇದ್ದೀನಿ ಫೋಟೋಸ್ನೆಲ್ಲ. ನಮ್ಮದು ದೇವ್ರ ಮನೆ ಚಿಕ್ಕದಿರೋದ್ರಿಂದ ದೇವ್ರ ಮನೇಲಿ ಎಷ್ಟು ಸಾಧ್ಯನೋ ಅಷ್ಟು ಫೋಟೋಸ್ ಮಾತ್ರ ಇಟ್ಕೊಂಡಿದ್ದೀನಿ. ಜಾಸ್ತಿ ಫೋಟೋಸ್ ಏನು ಇಟ್ಕೊಂಡಿಲ್ಲ, ಹಾಗೆ ಜಾಸ್ತಿ ವಿಗ್ರಹಗಳೇನು ಇಟ್ಕೊಂಡಿಲ್ಲ. ನನ್ನ ಹತ್ರ ಒಂದು 3 ವಿಗ್ರಹಗಳಿದ್ದಾವೆ, ಒಂದು 4-5 ಫೋಟೋಸ್ ಇರಬೇಕು ಅಷ್ಟೇ. ಎಷ್ಟು ಫೋಟೋಸ್ ಇದ್ದಾವೆ ಅದಕ್ಕೆ ನೀಟಾಗಿ ಚೆನ್ನಾಗಿ ಪೂಜೆ ಮಾಡ್ಕೊತೀನಿ. ಹಾಗೆ ಒಟ್ಟಾರೆ ಭಕ್ತಿ ಮಾತ್ರ ಮುಖ್ಯ ಆಗುತ್ತೆ. ಇಲ್ಲಿ ನಾವು ಯಾವ ಥರ ಪೂಜೆ ಮಾಡ್ತೀವಿ ಅನ್ನೋದೆಲ್ಲ, ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅನ್ನೋದೊಂದು ಮುಖ್ಯ ಆಗುತ್ತೆ ಅಷ್ಟೇ. ಹಾಗೆ ನನಗೆ ಈ ಥರ ಗುರುವಾರ ಬಂದರೆ ಮಾತ್ರ ತುಂಬಾ ಖುಷಿಯಿಂದ ಪೂಜೆ ಮಾಡ್ಕೊತೀನಿ. ಯಾಕಂದರೆ ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡು ಹಾಗೆ ದೇವ್ರಿಗೆ ನನಗೆ ಇಷ್ಟವಾಗೋ ಥರ ಅಲಂಕಾರ ಮಾಡಿ ಇಷ್ಟವಾಗೋ ಥರ ಅಂತಹ ಹೂವು ಮುಡಿಸಿ ನೋಡೋದೇ ಒಂದು ಚೆಂದ ಅಲ್ವಾ. ಹಾಗಾಗಿ ಇನ್ನು ಇಲ್ಲೆಲ್ಲ ಫೋಟೋಸಿಗೆಲ್ಲ ಅರಿಶಿನ ಕುಂಕುಮ ಗಂಧ ಇದೆಲ್ಲ ಏರಿಸಿದ ಮೇಲೆ ಇನ್ನೇನು ದೀಪಗಳಿಗೆಲ್ಲ ನೀಟಾಗಿ ಇಲ್ಲಿ ಗಂಧ ಅರಿಶಿನ ಕುಂಕುಮ ಎಲ್ಲನೂ ಏರಿಸ್ಕೊತಾ ಇದ್ದೀನಿ. ಹಾಗೆ ನಾನು ಈ ಕುಬೇರ ಯಂತ್ರನ ನಾನೇ ಮನೆಯಲ್ಲೇ ಮಾಡ್ಕೊಂಡಿರೋದು. ಯೂಟ್ಯೂಬ್ ನೋಡಿಕೊಂಡು ನಾನೇ ಮನೇಲಿ ಮಾಡಿದೆ. ನಂಗೆ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವೊಬ್ರು ಮನೆಯಲ್ಲಿ ಕುಬೇರನ ಇಟ್ಟು ಪೂಜೆ ಮಾಡೋದಕ್ಕಾಗಲ್ಲ, ಅಂಥವ್ರು ಈ ಥರ ಯಂತ್ರನ ಮನೇಲಿ ಮಾಡಿಕೊಂಡು ನಾವೇನೇ ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ಒಟ್ಟಾರೆ ಕುಬೇರ ಯಂತ್ರ ಅಂದ್ರೇನು, ಅಂಕಿಗಳಿಂದ ಮಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಅಂಕಿಗಳಿಂದ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ನೀವು ಕುಬೇರನ ಮೂರ್ತಿನೂ ಸಹ ತೊಗೊಂಡು ಬಂದು ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ನಾನು ಇದನ್ನು 3 ವರ್ಷದಿಂದನೇ ಮಾಡಿದ್ದೆ, ಅಂದರೆ ದೀಪಾವಳಿ ಟೈಮಲ್ಲಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈ ವರ್ಷ ದೀಪಾವಳಿ ಮುಗಿತಲ್ವ, 3 ವರ್ಷ ಆಗುತ್ತೆ ಈ ಕುಬೇರ ಯಂತ್ರ ಮಾಡಿಬಿಟ್ಟು. ಇನ್ನು ಅದಾದ ನಂತರ ಇಲ್ಲಿ ಕಾಮಾಕ್ಷಿ ದೀಪಕ್ಕೇನೂ ಸಹ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಏರಿಸ್ಬಿಟ್ಟು ನೀಟಾಗಿ ಬತ್ತಿನೆಲ್ಲ ಹಾಕಿ ಅದನ್ನು ಸಹ ಇಲ್ಲಿ ಅದ್ರ ಜಾಗಕ್ಕೆ ಇಟ್ಕೊತಾ ಇದ್ದೀನಿ. ಇನ್ನು ಅದೆಲ್ಲ ಆದಮೇಲೆ ಕಳಸನೂ ಸಹ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅಲ್ವಾ. ನಾನು ನಾಳೆ ಶುಕ್ರವಾರ ಇರೋದ್ರಿಂದ ಇವತ್ತೇ ಕಳಸನ ಕೂರಿಸ್ಬಿಡ್ತೀನಿ. ಯಾಕಂದರೆ ನಾಳೆ ತೆಗಿಲೂಬಾರ್ದು, ಹಾಗೆ ಕೂರಿಸ್ಬೋದು ಆದರೆ ತೆಗಿಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಗುರುವಾರನೇ ವಾರ ಮಾಡೋದ್ರಿಂದ ಕಳಸಕ್ಕೂ ಸಹ ನೀಟಾಗಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಕೂರಿಸ್ಕೊಂಡ್ಬಿಡ್ತೀನಿ. ಅಂದರೆ ತುಂಬಿಟ್ಕೊಂಡಿರುವಂತಹ ನೀರು ಹಾಗೆ ಅದಕ್ಕೆ ಅರಿಶಿನ ಕುಂಕುಮ ಅದೇನೇನೆಲ್ಲ ಹಾಕಬೇಕು ನೋಡಿ, ಅದೆಲ್ಲ ಹಾಕಿಬಿಟ್ಟು ಕಳಸನ ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ನನಗೆ ನಾಳೆಗೆ ಈಸಿ ಆಗುತ್ತೆ. ನಾಳೆ ನಾನು ಇಷ್ಟೆಲ್ಲ ತೊಳ್ಕೊಂಡು ಮಾಡಬೇಕು
ಮಾಡ್ಕೊಂಡ್ರೆ ನಾಳೆನೂ ಆಗಲ್ಲ. ಹಾಗಾಗಿ ಇವತ್ತೆಲ್ಲ ನೀಟಾಗಿ ಮಾಡ್ಕೊಂಬಿಟ್ರೆ ನನಗೆ ಶುಕ್ರವಾರಕ್ಕೂ ಗುರುವಾರಕ್ಕೂ ಕರೆಕ್ಟಾಗಿ ಪೂಜೆ ಮಾಡ್ಕೋಬೋದು ಅಂತ ನಾನು ಗುರುವಾರನೇ ವಾರ ಮಾಡ್ತೀನಿ. ಅದಲ್ಲದೆ ನಾನು ಗುರುವಾರ ರಾಯರ ಪೂಜೆ ಮಾಡೋದ್ರಿಂದ ಬರೀ ರಾಯರಿಗೆ ಮಾತ್ರ ಪೂಜೆ ಮಾಡೋದಕ್ಕಾಗಲ್ಲ ಅಲ್ವ, ಮನೇಲಿರುವಂತಹ ದೇವರುಗಳಿಗೂ ಪೂಜೆ ಮಾಡಬೇಕಾಗತ್ತೆ, ಫೋಟೋಗಳಿಗೆಲ್ಲ. ಹಾಗಾಗಿ ಒಂದು ಕಡೆಯಿಂದ ಪೂಜೆ ಮಾಡಿಕೊಂಡು ಬಂದುಬಿಡ್ತೀನಿ. ಇನ್ನು ಅರಿಶಿನ ಕುಂಕುಮ ಅದೆಲ್ಲ ಏರಿಸಿದ ಮೇಲೆ ಇನ್ನೇನು ಹೂವೆಲ್ಲ ಇಡಬೇಕಲ್ವ, ನೀಟಾಗಿ ಹೂವು ಎಲ್ಲ ಇಟ್ಕೊತಾ ಇದ್ದೀನಿ. ಇನ್ನೆಲ್ಲ ಪೂಜೆ ಎಲ್ಲ ಆದಮೇಲೆ ಹೂವೆಲ್ಲ ಏರಿಸಿ ಇನ್ನೇನು ದೀಪ ಹಚ್ತಾಯಿದ್ದೀನಿ. ದೀಪ ಹಚ್ಚಿದ ಮೇಲೆ ನಾನು ಫಸ್ಟ್ ಸಾಂಬ್ರಾಣಿ ಹಾಕ್ಕೊತೀನಿ. ಅದಾದ ನಂತರ ಇಲ್ಲಿ ಉದ್ದಿನ ಕಡ್ಡಿಯಿಂದ ಬೆಳಗ್ಬಿಟ್ಟು ಕರ್ಪೂರದ ಆರತಿ ಮಾಡಲ್ಲ ನಾನಿವತ್ತು, ತುಪ್ಪದ ಆರತಿ ಮಾಡ್ಕೊತೀನಿ. ಯಾಕಂದರೆ ರಾಯರಿಗೆ ತುಪ್ಪದ ಆರತಿ ಅಂದರೆ ತುಂಬ ಇಷ್ಟ ಅಲ್ವ. ಹಾಗಾಗಿ ಮನೆಯಲ್ಲೇ ಮಾಡಿರೋಂತಹ ತುಪ್ಪದಿಂದ ಆರತಿ ಮಾಡಿ ಅವತ್ತಿನ ಪೂಜೆನೂ ಸಹ ಮುಗಿಸ್ಕೊತೀನಿ. ಇನ್ನು ನೋಡಿ ಪೂಜೆನೆಲ್ಲ ಮುಗೀತು. ಪೂಜೆ ಆದಮೇಲೆ ದೇವ್ರ ಮನೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಅವತ್ತಿನ ದಿನ ಏನೋ ಒಂಥರ ಹಬ್ಬ ಅನ್ನಿಸ್ತಾ ಇರುತ್ತೆ ನನಗೆ ಮಾತ್ರ ಪ್ರತಿ ಗುರುವಾರನೂ. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ದೇವ್ರ ಮನೆ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ, ತುಂಬ ಲಕ್ಷಣವಾಗಿ ದೇವ್ರ ಮನೆ ಕಾಣ್ತಾ ಇತ್ತು. ಇನ್ನು ಅದಾದಮೇಲೆ ನಾನು ಫ್ಲವರ್ದು ಏನೊಂದು ಪರಾತೆ ತೊಗೊಂಡಿದ್ನಲ್ವ, ಅದಕ್ಕೂ ಸಹ ಇಲ್ಲಿ ನೀರನ್ನ ಹಾಕ್ಬಿಟ್ಟು ನೀಟಾಗಿ ಹೂವು ಸಹ ಜೋಡಿಸಿಟ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮನೆಯೂ ಸಹ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಇನ್ನು ಇದೆಲ್ಲ ಆದಮೇಲೆ ನನಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇನ್ನು ಮತ್ತೆ ಸಂಜೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡಿದ್ರೆ ಆಯಿತು ಅಂತ ಸಂಜೆಯಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಸಂಜೆಗೆ ಎಲ್ಲ ಅಡುಗೆ ಆಗಬೇಕಾಗಿತ್ತು. ಯಾಕಂದರೆ ಬೆಳಿಗ್ಗೆ ಬರೀ ಟೊಮೆಟೊ ಬಾತ್ ಮಾತ್ರ ಮಾಡಿದ್ದೆ ಅಲ್ವಾ. ಇನ್ನು ಸಂಜೆ ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು ಅದೆಲ್ಲ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಮೊದಲಿಗೆ ಸಾಂಬಾರಿಗೆ ಬೇಳೆನ ಬೇಯಕ್ಕಿಟ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿರೋಂತಹ ಕೆಲಸ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಇಲ್ಲಿ ಮೊದಲಿಗೆ ಸಾಂಬಾರಿಗೆ ಬೇಳೆನ ಇಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಇವತ್ತು ತಿಳಿ ಸಾಂಬಾರು ಮಾಡೋಣ ಅಂತ ಹೇಳಿ ತಿಳಿ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ತಿಳಿ ಸಾಂಬಾರು ಮಾಡೋದು ತುಂಬಾ ಸುಲಭ. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಒಂದಿದ್ರೆ ಸಾಕು, ತಿಳಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇನ್ನು ತಿಳಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೈಟ್ ಪಲ್ಯಕ್ಕೆ ಇವತ್ತು ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೆ. ಆ ರೆಸಿಪಿನ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಈ ಹೀರೆಕಾಯಿ ಪಲ್ಯಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಆಗೋಷ್ಟು ಶುಂಠಿ, ಒಂದು ಅರ್ಧ ಸ್ಪೂನು ಜೀರಿಗೆ, ಹಾಗೆ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪನೇ ಕಾಯಿ ತುರಿ ತೊಗೊಳ್ಳಿ. ಇದನ್ನೆಲ್ಲ ನೀಟಾಗಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ತೇನೆ ತರಿಯಾಗಿ ರುಬ್ಕೊಂಡು ತೊಗೊಂಬರ್ಬೇಕಾಗತ್ತೆ. ನಮಗೆ ನೀರು ಹಾಕಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಈ ಪಲ್ಯ. ಹಾಗಾಗಿ ನೀರು ಹಾಕ್ತೇನೆ ನೋಡಿ, ನಾನು ಇಲ್ಲಿ ತೋರಿಸ್ತಿದ್ದೀನಲ್ವ, ಈ ಥರ ತರಿಯಾಗಿ ರುಬ್ಕೊಂಡು ತೊಗೊಂಬನ್ನಿ ಸಾಕಾಗುತ್ತೆ. ಇನ್ನು ಇವಾಗ ಪಲ್ಯ ಮಾಡೋದಕ್ಕೆ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಎಣ್ಣೆ ಕಾದಾದ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಜೀರಿಗೆನ ಹಾಕ್ಕೊತಾ ಇಲ್ಲ. ಯಾಕಂದರೆ ನಾನಿಲ್ಲಿ ಪೇಸ್ಟಿಗೆ ಜೀರಿಗೆ ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಜೀರಿಗೆನ ಹಾಕ್ಕೊತಾ ಇಲ್ಲ. ಇನ್ನು ಒಂದು ಗರಿ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸಹ ಇಲ್ಲಿ ಚುಟುಗುಟ್ಟಿದ ನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಪೇಸ್ಟು, ಗ್ರೀನ್ ಪೇಸ್ಟು, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ನೀಟಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರುವಂತಹ ಹಸಿ ವಾಸನೆ ಒಂದು ಸ್ವಲ್ಪ ಹೋಗಲಿ. ಅದಾದ ನಂತರ ಇಲ್ಲಿ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹೀರೆಕಾಯಿ ಪಲ್ಯಗೆ ಜಾಸ್ತಿ ಈರುಳ್ಳಿ ಹಾಕೊಂಡ್ಬಿಟ್ರೆ ಸ್ವೀಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮಲ್ಲಿ ಇಷ್ಟಪಡಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಸ್ವೀಟ್ ಆಗಿದ್ದರೆ ತುಂಬ ಇಷ್ಟ ಆಗುತ್ತೆ ಅಂದರೆ ನೀವಿಲ್ಲಿ ಒಂದು ಸಹ ಹಾಕ್ಕೋಬಹುದು ಈರುಳ್ಳಿನ. ಅದಾದ ನಂತರ ನಾನಿಲ್ಲಿ ಒಂದು 1/4 kg ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಹಾಕಿರುವಂತಹ ಹಸಿ ಮೆಣಸಿನ್ಕಾಯ್ದು ಖಾರ ಏನಿದೆ ಅಲ್ವೋ ಅದು ಸಹ ನೀಟಾಗಿ ಹೀರೆಕಾಯಿಗೆ ಇಟ್ಕೋಬೇಕು. ಹಾಗಾಗಿ ಇನ್ನು ಇದನ್ನೊಂದು 5 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದರಲ್ಲೂ ಮಸಾಲೆ ಇರುತ್ತಲ್ವ, ಹಾಗಾಗಿ ಇನ್ನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ನಿಮಗೆ ಹುಣಸೆಹಣ್ಣು ಬೇಕಾದರೆ ನಾವೇನು ಪೇಸ್ಟ್ನ ಮಾಡ್ಕೊತೀವಲ್ವ, ಆ ಟೈಮಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ಅದನ್ನು ಸಹ ನೀವು ಗ್ರೈಂಡ್ ಮಾಡ್ಕೋಬಹುದು. ಆದರೆ ನಾನಿಲ್ಲಿ ಹುಣಸೆಹಣ್ಣು ಹಾಗೆ ಟೊಮೆಟೊ ಏನೂ ಬಳಸಿಲ್ಲ ಇವತ್ತು, ಹಾಗೆ ಮಾಡ್ತಾಯಿದ್ದೀನಿ. ಅರಿಶಿನ ಪುಡಿ ಎಲ್ಲ ಹಾಕೊಂಡ ನಂತರ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇದಕ್ಕೆ ಇವಾಗ ಹುಚ್ಚಳ ಪುಡಿನ ಸೇರಿಸ್ಕೋಬೇಕು. ಹುಚ್ಚಳ ಪುಡಿನೇ ಮೇನ್ ಬೇಕಾಗಿರೋದು ಇದಕ್ಕೆ. ಶೇಂಗಾ ಪುಡಿ ಹಾಗೆ ಹುಚ್ಚಳ ಪುಡಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಹುಚ್ಚಳ ಪುಡಿ ಶೇಂಗಾನ ಒಂದೇ ಸರಿಗೇ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಪೌಡರ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಮೊದಲಿಗೆ ಪೌಡರ್ನ ಮಾಡಿಟ್ಕೊಂಡು ಅದಾದ ನಂತರ ಈ ಪಲ್ಯನ ಮಾಡ್ಕೊಳ್ಳಿ. ಇನ್ನು ಹುಚ್ಚಳ ಪುಡಿನ ಸೇರಿಸ್ಕೊಂಡಾದ ನಂತರ ಪಲ್ಯಕ್ಕೆ ನೀರು ಎಷ್ಟು ಬೇಕು ನೋಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗ್ಬಿಡಿ, ಜಾಸ್ತಿ ನೀರಾಗಾದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಈ ಪಲ್ಯ. ಹಾಗಾಗಿ ನೀವು ಈ ಪಲ್ಯನ ಜೋಳದ ರೊಟ್ಟಿಗೆ ತಿನ್ಬೋದು, ಚಪಾತಿಗೆ ತಿನ್ಬೋದು, ಹಾಗೆ ರೈಸ್ ಜೊತೆಗೂ ಸಹ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಉತ್ತರ ಕರ್ನಾಟಕದ ಕಡೆ ಒಂದೇ ಥರ ತರಕಾರಿಯಲ್ಲಿ ಸುಮಾರು ಒಂದು 3ರಿಂದ 4 ಥರ ಪಲ್ಯಗಳನ್ನ ಮಾಡಿರ್ತಾರೆ. ಯಾಕಂದರೆ ರೊಟ್ಟಿಗಂತೂ ಪಲ್ಯ ಬೇಕೇ ಬೇಕು. ಹಾಗಾಗಿ ಇನ್ನು ಇದನ್ನು ಇವಾಗ ನೀಟಾಗಿ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ. ಯಾಕಂದರೆ ಹೀರೆಕಾಯಿ ಬೆಂದ್ಕೋಬೇಕಲ್ವ, ಹಾಗಾಗಿ ನೋಡಿ ಬೆಂದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಈ ಥರ ಆದರೆ ರೆಡಿ ಆಯಿತು ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಹೀರೆಕಾಯಿ ಪಲ್ಯ. ಇದನ್ನು ಇವಾಗ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ನಾನಿವತ್ತು ಜೋಳದ ರೊಟ್ಟಿ ಹಾಗೆ ಹಸಿಮೆಣಸಿನ್ಕಾಯಿ ಚಟ್ನಿ ಜೊತೆಗೆ
ರೊಟ್ಟಿ ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ. ಒಂದು ರೊಟ್ಟಿ ತಿನ್ನೋರು 2 ತಿಂತಾರೆ, 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಒಂದ್ಸರಿ ಏನಾದರೂ ನೀವು ಹೀರೆಕಾಯಿ ಇದ್ದಾಗ ಈ ಥರ ಹೀರೆಕಾಯಿ ಪಲ್ಯ ನೋಡಿ. ನಾನು ಇವಾಗ ಆಲ್ರೆಡಿ 2 ಥರದ ಪಲ್ಯ ತೋರಿಸಿದ್ದೀನಿ ಹೀರೆಕಾಯಲ್ಲಿ. ಇದನ್ನು ಸೇರಿಸಿದ್ರೆ 3 ಥರದ್ದಾಗುತ್ತೆ. ಹಾಗೆ ಇನ್ನು ಪಲ್ಯ ಆದಮೇಲೆ ಇನ್ನು ರೊಟ್ಟಿನೂ ಸಹ ಮಾಡ್ಕೋಬೇಕಾಗಿತ್ತು. ಅಂದರೆ ಇವತ್ತು ನೈಟ್ ಊಟಕ್ಕೂ ಸಹ ಮಾಡ್ಕೋಬೇಕಾಗಿತ್ತು. ಹಾಗೆ ಒಂದು ಸ್ವಲ್ಪ ಖಡಕ್ಕಾಗಿ ರೊಟ್ಟಿನೂ ಸಹ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿ ಖಡಕ್ಕಾಗಿ ಸಜ್ಜೆ ರೊಟ್ಟಿನ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ನೈಟ್ ಊಟಕ್ಕೆ ಜೋಳದ ರೊಟ್ಟಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಫಸ್ಟಿಗೆ ಅದನ್ನೇ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಎಲ್ಲ ರೊಟ್ಟಿ ಎಲ್ಲ ಮುಗಿಸ್ಕೊಂಡು ಸಾಂಬಾರನ್ನು ಸಹ ನಾನೇನು ಬೇಳೆ ಕೂಗಿಸಿಟ್ಟಿದ್ನಲ್ವ ಅದನ್ನು ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅದೆಲ್ಲ ಆದ ನಂತರ ವೀಡಿಯೋನು ಸಹ ನಾನಿಲ್ಲಿ ಎಂಡ್ ಮಾಡಿದೆ. ಯಾಕಂದರೆ ನನ್ನ ಮಕ್ಕಳಿಗೆ ಒಂದು ಸ್ವಲ್ಪ ಓದಿಸ್ಬೇಕಾಗಿತ್ತು. ಅವ್ರಿಗೆ ಇನ್ನು ಟೆಸ್ಟ್ ಶುರುವಾಯಿತು. ನಾನಿಲ್ಲಿ ಅಡುಗೆ ಮನೆಗೆ ಕೂತ್ಕೊಂಡ್ಬಿಟ್ರೆ ಅವ್ರು ಓದೋದಿಲ್ಲ. ಹಾಗಾಗಿ ಇವತ್ತು 5 ಗಂಟೆಯಿಂದನೇ ನಾನು ಲಾಗ್ನ ಶುರು ಮಾಡಿಕೊಂಡೆ. ಹಾಗೆ ಇವತ್ತು ಮಾಡಿರುವಂತಹ ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ. ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.